ಹಾಯ್ ಟುಡೇ ಮೈ ಮಿನಿ ವ್ಲಾಗ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಇದು ನಿನ್ನೆ ಲಾಗ್ಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾವಿಲ್ಲಿ ಜಾಗರಣೆ ಮಾಡೋಕ್ಕೆ ಅಂತ ನೈಟ್ ಬಂದಿದ್ದೀವಿ. ನಾನು ನಿಮಗೆ ಯಾವ ಥರ ಜಾಗರಣೆ ಮಾಡ್ತೀವಿ ಇವತ್ತು, ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವ್ರದ್ದು ದೇವ್ರ ಮೇಲೆ ಸಾಂಗ್ ಆಗಲಿ ಇವ್ರ ಭಕ್ತಿ ಆಗಲಿ ನಿಜವಾಗ್ಲೂ ಎಷ್ಟು ಚಂದ ಅಂದರೆ ಅಷ್ಟು ಚೆನ್ನಾಗಿದೆ. ನಾವು ಹಂಗೆ ನೋಡ್ತಾ ಶಿವನಿಗೆ ಒಂದು ನಮಸ್ಕಾರ ಮಾಡ್ತಾ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೂವಿನ ಅಲಂಕಾರ ಆಗಲಿ ದೇವ್ರಿಗೆ ನಿಜವಾಗ್ಲೂ ಇಲ್ಲಿ ವರ್ಷ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಿದೆ ಅಂದರೆ ನಿಜವಾಗ್ಲೂ ನೋಡಿ ಎರಡು ಕಣ್ಣು ಸಾಲದು. ನೋಡ್ತಾ ಇರ್ಬೋದು ನೀವು. ಹಾಗೆ ನಾವು ಇಲ್ಲಿ ಕೆಳಗಡೆ ಬಂದ್ವಿ. ಕೆಳಗಡೆ ಟೆಂಪಲ್ ಹತ್ರ ಬಂದು ಅಲ್ಲಿ ದರ್ಶನ ಮಾಡಿಕೊಂಡು ಶಿವನ ಕೈ ಮುಕ್ಕೊಂಡು ಮತ್ತು ಇಲ್ಲಿ 9 ವಿಗ್ರಹ ಇದ್ದಾವೆ. ಇದು ಹೋದ ವರ್ಷ ಇರಲಿಲ್ಲ, ಸುಮಾರು ಇವಾಗ 1 ವರ್ಷ ಆಯಿತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲೆಲ್ಲ ಹೋಮ ಮಾಡಿ. ಹೋದ ವರ್ಷ ಜಾಗರಣೆಗೆ ಕೂಡ ನಾವಿಲ್ಲಿ ಬಂದಿದ್ವಿ. ಹೋದ ವರ್ಷ ಕೂಡ ಇಲ್ಲಿ ನಾವು ಜಾಗರಣೆ ಮಾಡಿಕೊಂಡು ಇದೆಲ್ಲ ಹೋಮ ಮಾಡಿದರು. ಹೋಮ ಎಲ್ಲ ನೋಡಿಕೊಂಡು ಪ್ರತಿಷ್ಠಾಪನೆ ಮಾಡಿದರು. ಪ್ರತಿಷ್ಠಾಪನೆದು ಎಲ್ಲ ನೋಡಿಕೊಂಡು ನಾನು ಆವಾಗಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ, ಇಲ್ಲ ಅಂದರೆ ಅಪ್ಲೋಡ್ ಮಾಡ್ತಿದ್ದೆ ಆ ವಿಡಿಯೋಸು. ನೋಡ್ತಾ ಇರ್ಬೋದು ನೀವು 9 ವಿಗ್ರಹ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಕೈ ಮುಕ್ಕೊಂಡು ನಾವಿಲ್ಲಿ ಹಾಗೆ ಕೈ ಮುಕ್ಕೊಂಡು ಕೆಳಗಡೆ ಬಂದ್ವಿ. ಇಲ್ಲಿ ಕೆಳಗಡೆ ಬಂದರೆ ಏನಪ್ಪ ವಿಶೇಷ ಅಂದರೆ ಇಲ್ಲಿ ಭೀಮನ ಹೆಜ್ಜೆ ಗುರುತು ಅನ್ನೋದನ್ನು ನಾವಿಲ್ಲಿ ಕಂಡ್ಕೊಳ್ತಾ ಇರ್ತೀವಿ. ಯಾವಾಗಲೂ ಕೂಡ ಅಲ್ಲಿ ಶಿವನ ಟೆಂಪಲಿಗೆ ಬಂದರೆ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಇಲ್ಲಿ ಕೆಳಗಡೆ ಬಂದು ನೋಡ್ದಲೇ ಹೋಗೋದಿಲ್ಲ. ಇಲ್ಲಿ ಬಂದು ಹಂಗೆ ನಮಸ್ಕಾರ ಮಾಡಿಕೊಂಡು ನಾವು ಇಲ್ಲೂ ಕೂಡ ಕೈ ಮುಗಿದು ನಾವು ಹೋಗ್ತೀವಿ. ಅಂದರೆ ಇಲ್ಲಿ ಭೀಮೇಶ್ವರನ ಟೆಂಪಲ್ ಅಂತ ಯಾಕೆ ಹೆಸರು ಬಂತು, ಏನಕ್ಕೆ ಭೀಮೇಶ್ವರ ಟೆಂಪಲ್ ಅಂತ ಕರೀತಾರೆ ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದು ಸಪ್ರೇಟಾಗಿ ಹೇಳ್ತಾ ಹೋಗ್ತೀನಿ. ಅಲ್ಲೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರೆ ಇಲ್ಲಿ ಒಂದು ಅಣ್ಣ ಶಿವನ ಮೇಲೆ ಸಾಂಗ್ ಹೇಳ್ತಾಯಿತ್ತು. ಹಂಗೆ ನೋಡ್ಕೊಂಡು ಬಂದ್ವಿ. ಶಿವನ ಮೇಲೆ ಅಣ್ಣ ಸಾಂಗ್ ಹೇಳ್ತಾಯಿತ್ತು. ಅಣ್ಣ ಚೆನ್ನಾಗಿ ಆಡ್ತಾರೆ ಅಂದ್ಬಿಟ್ಟು ಅಣ್ಣಂಗೊಂದು ಥ್ಯಾಂಕ್ಸ್ ಹೇಳಿ ಹಂಗೆ ಆ ವಿಡಿಯೋ ನೋಡ್ಕೊಂಡು ಬಂದ್ವಿ. ಆಮೇಲೆ ಎಲ್ಲ ಕಡೆ ನೋಡ್ಕೊಂಬಂದು ಇಲ್ಲಿ ಟೆಂಪಲಲ್ಲೇ ಕೆಳಗಡೆ ಎಲ್ಲರೂ ಕೂತಿದ್ರು. ಒಂದು ಕಡೆಯಿಂದ ನಾನು ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು ಎಲ್ಲ, ನಿಜವಾಗ್ಲೂ ಈ ಸಲ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಮಾತಾಡಿಕೊಂಡು ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು ಹಂಗೆ ವಿಡಿಯೋಗೆ ಹಾಯ್ ಹೇಳ್ತಾ ಹಂಗೆ ಪಾಪು ಡ್ಯಾನ್ಸ್ ಆಡ್ತಾಯಿತ್ತು. ಪಾಪು ಡ್ಯಾನ್ಸ್ ನೋಡಿಕೊಂಡು ನಿಜವಾಗ್ಲೂ ಎಷ್ಟು ಜನ ಇದ್ದಾರೆ, ಅಷ್ಟು ಜನ ಮುಂದೆ ಪಾಪು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿತ್ತು ಅಂದರೆ ಆ ಪಾಪು ಒಂದು ಹ್ಯಾಂಡ್ಸ್ ಅಪ್ ಹೇಳ್ತಾ ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಮಕ್ಕಳು ಡ್ಯಾನ್ಸ್ ನೋಡ್ತಾಯಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ನಮ್ಮ ಅಕ್ಕನ ಮಕ್ಕಳು ನಮ್ಮ ಮನೆಗೆ ಬಂದಿದ್ದಾರೆ. ನನಗೆ ಹಬ್ಬ ಆದಂಗೆ ಆಗಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನಾನು ವಿಡಿಯೋ ಮಾಡ್ಕೊತಾಯಿದ್ರೆ ಅಕ್ಕ ವಿಡಿಯೋ ಮಾಡ್ಕೊಬೇಡ, ನೀನು ಎಲ್ಲದರಲ್ಲೂ ಪೋಸ್ಟ್ ಮಾಡ್ತೀಯಾ ಬೇಡ ಅಂದರು. ಇರಲಿ ಪರವಾಗಿಲ್ಲ, ಒಂದೇ ಒಂದು ಮೆಮರೀಸ್ಗೋಸ್ಕರ ನನ್ನ ವಿಡಿಯೋ ಚಾನಲ್ಗೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಒಂದೇ ಒಂದು ವಿಡಿಯೋ ಮಾಡಿಕೊಂಡೆ. ಹಂಗೆ ಇರಲಿ ಅಂದ್ಬಿಟ್ಟು ಒಂದೆರಡು ವಿಡಿಯೋ ಮಾಡಿಕೊಂಡೆ. ನೋಡಿ ಏನು ಸಾಕತ್ತಾಗಿ ಡ್ಯಾನ್ಸ್ ಆಡ್ತಾರೆ ಅಂತ ನಮ್ಮ ಅಕ್ಕನ ಮಕ್ಕಳು. ನೋಡ್ತಾ ಇರ್ಬೋದು ನೀವು ಆ ಡ್ಯಾನ್ಸ್ ಆಡಿ ಪಾಪ ಸುಸ್ತಾಗ್ಬಿಟ್ಲು ನಮ್ಮ ಅಕ್ಕನ ಮಗಳು. ಇವಳು ಈ ಕಡೆ ಬ್ಲ್ಯಾಕ್ ಪ್ಯಾಂಟು ಟಿ ಶರ್ಟು. ಸರಿ ಆಡೆ ಹಂಗೆ ಸ್ಟೆಪ್ ಹಾಕೆ ಅಂತ ಅಂದ್ಬಿಟ್ಟು ಹಂಗೆ ಹಾಕಿದ್ರು. ಹಂಗೂ ಹಿಂಗೂ ಒಂದು ಸಾಂಗ್ ಫುಲ್ ಕಂಪ್ಲೀಟ್ ಮಾಡಿದ್ರು. ಹಂಗೆ ನಾನು ವೀಡಿಯೋಸ್ ಮಾಡ್ಕೊತಾ ತುಂಬ ಖುಷಿಯಾಯಿತು ಬಂದಿದ್ದಕ್ಕೆ ಅಂತ ಹೇಳ್ತಾ ಅವ್ರ ಜೊತೆ ಮಾತಾಡಿಕೊಂಡು ಇನ್ನೊಬ್ಳು ಕೂತಿದ್ದಾಳೆ. ಜಾಗರಣೆ ಮಾಡಬೇಕು, ಇಲ್ಲ ನಿದ್ದೆ ಬರ್ತೈತೆ ಮಲ್ಕೊಳ್ಳೋದ, ಶಿವಂಗೆ ಬಾಯ್ ಹೇಳ್ತಾ ನಾನು ಮಲ್ಕೋತೀನಿ ಅಂತ ಹೇಳ್ತಾಯಿದ್ಲು. ಹಂಗೆ ಮಾತಾಡಿಕೊಂಡು ಇಲ್ಲಿ ಹಂಗೆ ನಾವು ಗಾಜಿನ ಚೂರು ಆಟ ಆಡೋಣ ಬರ್ರೋ, ಆವಾಗಲೇ ತುಂಬ ದಿವಸ ಆಗೋಯ್ತು, ಹುಡುಗಿರಲ್ಲೇ ಆಡಿರೋದು, ಮದುವೆ ಆದಮೇಲೆ ಮತ್ತೆ ಆಡೇ ಇಲ್ಲ ಅಂದೆ. ಸರಿ ಬಾ ಅಕ್ಕ ಅಂದ್ಬಿಟ್ಟು ಬಳೆ ಇತ್ತು ಮನೇಲಿ ಹೊಡೆದ್ಬಿಟ್ಟು ಒಂದೆರಡು ಗಾಜಿನ ಚೂರು ಆಟ ಆಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊತ ಇವತ್ತು ಜಾಗರಣೆನ ನಾವು ಹಿಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈಗಮ್ಮ ಪೈಂದಿ ಅದೆಲ್ಲ ಮುಗೀತು. ಮತ್ತು ಅವರೆಲ್ಲ ಬೇಜಾರಾಗ್ತಿದ್ದೆ ಅಕ್ಕ ಅಂದರು. ಸರಿ ಅಂದ್ಬಿಟ್ಟು ನಾನು ಪಕ್ಕದ ಮನೆಗೆ ಕರ್ಕೊಂಡು ಹೋದೆ. ಅವರು ಜಾಗರಣೆ ಮಾಡ್ತಿದ್ರು ಅಂತ ಆಂಟಿ ಮನೆಗೆ. ಅವರು ಚೌಕವಾರ ಆಡ್ತಾಯಿದ್ರು.
ನಾವಿವತ್ತು ಸರಿ ಅಂದ್ಬಿಟ್ಟು ಅಲ್ಲೇ ಟಿ ವಿ ನೋಡಿಕೊಂಡು ಮತ್ತು ಅಲ್ಲೇ ಚೌಕಾಬಾರ ಆಡಿಕೊಂಡು ಅದನ್ನು ಮುಗಿಸ್ಕೊಂಡು ಇವತ್ತು ಶಿವರಾತ್ರಿ ಹಬ್ಬ ವ್ಲಾಗ್ನ ಇಲ್ಲಿ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಗುಡ್ ನೈಟ್.